ಇತ್ತೀಚೆಗೆ ಮತ್ತೊಂದು ಹೊಸ ಬೆಳವಣಿಗೆ ಆಗ್ಯದ. ಇಂಡಿಯಾ ಚೈನಾದಂತೂ ವಾಲಿದುಕೊಳ್ಳೆ ಅಥವಾ ರಷ್ಯಾದಂತೂ ವಾಲಿದ ತಕ್ಷಣ ಮತ್ತೆ ರಾಜಕೀಯ ಸಿದ್ಧತೆಗಳಾಗ್ತಾ ಇದ್ದಾವೆ ಈ ಒಂದು ಇತ್ತೀಚಿನ 15-20 ದಿನಗಳಲ್ಲಿ. ಹೀಗಾಗಿ ಇವತ್ತು ಚೈನಾ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತದೋ ಗೊತ್ತಿಲ್ಲ, ಬಟ್ ಭಾರತದ ಪರ ಒಲವು ಅದು ಹೆಚ್ಚಾಗಿದೆ. ಯಾಕಂದರೆ ಭಾರತ ಇವತ್ತು ಅಮೆರಿಕ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದೆ. ಬ್ರಿಕ್ಸ್ ಏನು ಸಂಬಂಧಗಳಿದ್ದಾವೆ, ಬ್ರೆಜಿಲ್, ಸೌತ್ ನಮ್ಮ ಆಫ್ರಿಕಾ, ಜೊತೆಗೆ ರಷ್ಯಾ, ಚೈನಾ ಇವೆಲ್ಲ ಒಂದು ಕಡೆ ಬರೋದು, ಇರಾನ್ ಒಂದು ಕಡೆ ಬರೋದರಿಂದಾಗಿ ಸಹಜವಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ ಭಾರತಕ್ಕೆ ಅದೊಂದು ಬಲ ಬಂದಂಗೆ ಆಗಿದೆ. ಮತ್ತು ಚೈನಾ ಒಂದಿಷ್ಟು ಒಲವನ್ನು ಭಾರತಕ್ಕೆ ತೋರಿಸೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಇದು ಮೊನ್ನೆ ನಡೆದಂಥ ಸಿಂಧೂರ್ ಆಪರೇಷನ್ದೆಲ್ಲ ಹೆಲ್ಪ್ ಮಾಡಿದಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಏನಾಗಲಿಕ್ಕತ್ತದಪ್ಪ ಅಂದರೆ ಈ ನಮ್ಮ ಟ್ರಂಪ್ರಿಂದಾಗಿ ಜಗದ ರಾಜನೀತಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ಯುರೋಪಿಯನ್ ಯೂನಿಯನ್ ಸಹಿತ ಇವತ್ತು ಭಯ ಪಡುವಂಥ ಪ್ರಸಂಗ ಬಂದದ. ಯಾಕಂದರೆ ಟ್ಯಾರಿಫ್ ಅದು ಭಯ ಹೊಡಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಮುನೀರ್ ಇವತ್ತು ಅಮೇರಿಕನ್ ಹಿಂದಿದಂತೇಳಿ ಅವ್ರದಿಂದವರು ಕೆಲವಷ್ಟು ಮಾತಾಡಿದ್ದಾರೆ. ಈಗಾಗಲೇ ಒಂದು ಮಾತು ಕೇಳಿದಿರಿ ನೀವು. ಮತ್ತೊಂದು, ಭಾರತವು ಆಣೆಕಟ್ಟು ನಿರ್ಮಿಸಿ ಪಾಕಿಸ್ತಾನಕ್ಕೆ ನೀರು ಹರಿಯುವುದನ್ನು ತಡೆದರೆ ಆ ಆಣೆಕಟ್ಟನ್ನು ಧ್ವಂಸಗೊಳಿಸುತ್ತೇನೆ. ಧ್ವಂಸಗೊಳಿಸ್ತು ನಾವೆಲ್ಲ ಪಾಕಿಸ್ತಾನಗಳು ಅಂದುವಂತ ಮಾತಾಡ್ತಾ ಇದ್ದಾರೆ ಇವತ್ತು. ಇದಕ್ಕೂ ಸಹಿತ ಅಮೇರಿಕ ಹಿಂದಿನ ಕುಮ್ಮಕ್ಕು ಅಂತ ನಾವಿಲ್ಲಿ ವ್ಯಾಖ್ಯಾನಿಸಬೇಕಾಗ್ತದೆ. ಅದ್ರ ಜೊತೆಗೆ ಸಿಂಧೂ ನದಿ ಭಾರತದ